ನನ್ನ ಪರ್ಸನಲ್ ರಿವ್ಯೂ ಟಾಕ್ಸಿಕ್ ಸಿನಿಮಾಗೆ. ಪಿಕ್ಚರ್ ನೋಡುವಾಗ ನಿಮ್ಗೆ ಅನ್ನಿಸ್ಬೋದು, ಏನಪ್ಪಾ ಇದು, ಏನು ಸ್ಟೋರಿ ಕನೆಕ್ಟ್ ಆಗ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ ಅಂತ. ಆದರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಬರೋ ತನಕ, ಕ್ಲೈಮ್ಯಾಕ್ಸ್ ಸೀನ್ ಮುಗಿಯೋ ತನಕ ನಿಮಗೆ ಪಿಕ್ಚರ್ ಏನಾಗ್ತಾ ಇದೆ ಅನ್ನೋ ಕನೆಕ್ಷನ್ ಸಿಗೋದಿಲ್ಲ. ಕ್ಲೈಮ್ಯಾಕ್ಸ್ ನೋಡದೇ ಇದ್ರೆ ಪಿಕ್ಚರ್ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಕ್ಲೈಮ್ಯಾಕ್ಸ್ ಆದಮೇಲೆ ನಿಮಗೆ ಒಂದೊಂದೇ ಸ್ಟೋರಿಯ ಒಂದೊಂದೇ ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ನನ್ನ ಒಂದು ರಿವ್ಯೂ ಏನಪ್ಪಾ ಇದಕ್ಕೆ ಅಂದರೆ, ಹೌದು, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಪ್ರಯತ್ನ ಮಾಡಿಲ್ಲ. ಆ್ಯಂಡ್ ನನಗನ್ಸುತ್ತೆ ಇದು ನಾವು ಕನ್ನಡ ಸಿನಿಮಾ ಅಂತ ನೋಡೋದಕ್ಕಿಂತ ಜಾಸ್ತಿ ಹಾಲಿವುಡ್ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗಿದೆ ಅಂತ ನೋಡಕ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಎಷ್ಟೋ ಹಾಲಿವುಡ್ ಮೂವೀಸ್ ಅಲ್ಲಿ ಸಿಚುವೇಶನ್ಸ್ ಹೀಗೆ ಇರುತ್ತೆ, ರಿಚ್ನೆಸ್ ಸ್ಕ್ರೀನ್ ಅಲ್ಲಿ ಇರುತ್ತೆ, ಸ್ಟೋರಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಕ್ಲೈಮ್ಯಾಕ್ಸ್ ಬಂದಾಗಲೇ ಗೊತ್ತಾಗೋದು. ಪರ್ಫಾರ್ಮೆನ್ಸ್ ಇರ್ಬೋದು, ಸೌಂಡ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ನರೇಷನ್ ಇರ್ಬೋದು, ಅದೆಲ್ಲ ಅದು ಲಾಸ್ಟ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಗ್ರೂಪಿಗೆ ಸೇರುವಂಥದ್ದೇ ನನ್ನ ಪ್ರಕಾರ ಟಾಕ್ಸಿಕ್ ಸಿನಿಮಾ. ಈ ತರದ್ದು ಒಂದು ಪ್ರಯತ್ನ ನಮ್ದು ಕನ್ನಡ ಚಿತ್ರ ಅಂತ ಹೇಳೋದಕ್ಕಿಂತ ಇದು ಹಾಲಿವುಡ್ ಲೆವೆಲಿನ ಒಂದು ಚಿತ್ರ ಅಂತ ನನ್ನ ಪರ್ಸನಲ್ ಅನಿಸಿಕೆ. ಅಫ್ಕೋರ್ಸ್ ಈಗ ಒಂದು ಇಂಗ್ಲಿಷ್ ಪಿಕ್ಚರ್ನ ನೋಡಿದ್ರೆ, ನಾವು ಹಾಲಿವುಡ್ ಪಿಕ್ಚರ್ನ ನೋಡಿದ್ರೆ ಎಷ್ಟು ಜನ ಕನ್ನಡದವ್ರಿಗೆ ಅದು ಇಷ್ಟ ಆಗ್ಬೋದು? ಆ ರಿಚ್ನೆಸ್ ಆಗಲಿ, ಆ ಫ್ಲೋ ಆಗಲಿ, ಆ ನರೇಷನ್ ಸ್ಟೈಲ್ ಆಗಲಿ ಇಷ್ಟ ಆಗ್ಬೋದು? ತುಂಬ ಕಡಿಮೆ. ಹಾಗೆ ಈ ಪಿಕ್ಚರನ್ನು ನೋಡಿದವರು ಪ್ರಾಬಬಲಿ ಅದನ್ನ ನಮ್ಮ ಕರ್ನಾಟಕದ ಒಂದು ಸಿನಿಮಾ ರೀತಿಯಲ್ಲಿ ನೋಡಕ್ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ ಆಗತ್ತೆ. ಆದರೆ ಪ್ರತಿಯೊಂದು ಸೀನಲ್ಲೂ ಯಶ್ ಅವರ ಅಭಿನಯ, ಯಶ್ ಅವರ ಒಂದು ಪ್ರಯತ್ನ, ಅವರ ಒಂದು ಸ್ಟ್ಯಾಂಡ್ ಏನಿದೆ ಚಿತ್ರದಲ್ಲಿ ಎದ್ದು ಕಾಣೋದ್ರಿಂದ, ಆ, ಒಬ್ಬನೇ ವ್ಯಕ್ತಿ ಚಿತ್ರವನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಸಕ್ಸಸ್ಸಿಗೆ ತಗೊಂಡು ಹೋಗುವಂತ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಒಂದು ಚಿತ್ರಕ್ಕೆ ನಿಮಗೆ ಬೇಜಾರಾಗ್ಬೋದು, ಅಥವಾ ಅರ್ಥ ಆಗದೇ ಇರ್ಬೋದು, ಆದ್ರೆ ನನ್ನ ಪ್ರಕಾರ ಈ ಚಿತ್ರಕ್ಕೆ 4 ಪಾಯಿಂಟ್ಸ್ ಅಂತೂ ಕೊಡ್ಲೇಬಹುದು. 4 ಪಾಯಿಂಟ್ಸ್ ಇದರ ಒಂದು ಪ್ರಯತ್ನ ಮತ್ತು ಎಕ್ಸ್ಪೀರಿಯನ್ಸಿಗೆ. ಅಫ್ಕೋರ್ಸ್ ಇದ್ರ ಮುಂದಕ್ಕೆ ಇನ್ನ ಯಾವ ರೀತಿ ಸಿನಿಮಾಗಳು ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದು ಒಂದು ಟ್ರೆಂಡ್ ಸೆಟ್ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಹಾಲಿವುಡ್ ಲೆವೆಲ್ಗೆ. ಈ ತರದೊಂದು ಸಿನಿಮಾನ ನಾನು ಹಿಂದಿಯಲ್ಲಾಗ್ಲಿ, ತಮಿಳು, ತೆಲುಗಿನಲ್ಲಾಗ್ಲಿ ನೋಡಿಲ್ಲ. ಅದರಿಂದ ಇದು ನಮಗೆ ಒಂದು ಹೆಮ್ಮೆಯ ಚಿತ್ರನೇ ಹೌದು. ಅಂಡ್ ಈ ಚಿತ್ರದಲ್ಲಿ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಅಂತ ವೈಲೆನ್ಸ್ ಮತ್ತೆ ಸ್ಮೋಕಿಂಗ್ ಎರಡು ಬಿಟ್ರೆ ಅಂತ ಒಂದು ವಲ್ಗಾರಿಟಿ ಅಥವಾ ಅಶ್ಲೀಲ ಸೀನ್ಸ್ಗಳು ಆ ಥರದ್ದು ಯಾವುದೂ ಇಲ್ಲ. ಸೊ ಚೆನ್ನಾಗಿ ನೋಡ್ಬೋದು. ಮಕ್ಳಿಗೆ ಮಾತ್ರ ಫೈಟಿಂಗ್ಸ್, ರಕ್ತ, ಆಮೇಲೆ ಸ್ಮೋಕಿಂಗ್, ಪ್ರತಿಯೊಂದು ಸೀಕ್ವೆನ್ಸಲ್ಲೂ ಸ್ಮೋಕಿಂಗ್. ಹೀರೋ ಬಂದ ಅಂದ್ರೆ ಸ್ಮೋಕಿಂಗ್, ವಿಲನ್ ಬಂದ ಅಂದ್ರೆ ಸ್ಮೋಕಿಂಗ್. ಸೊ ಅದಷ್ಟು ಹೊರತುಪಡಿಸಿದ್ರೆ ಸಿನಿಮಾ ಚೆನ್ನಾಗಿದೆ. ನನ್ನ ರಿವ್ಯೂ ಪ್ರಕಾರ ಎಲ್ಲರೂ ಹೋಗಿ ನೋಡಬೇಕು ಈ ಥರದೊಂದು ಸಿನಿಮಾ. ಅದನ್ನ ಎಂಜಾಯ್ ಮಾಡಬೇಕು ಬಿಗ್ ಸ್ಕ್ರೀನ್ ಅಲ್ಲಿ. ಸೊ 4 ಔಟ್ ಆಫ್ 5 ಸ್ಟಾರ್ಸ್ ಫಾರ್ ಟಾಕ್ಸಿಕ್ ಮೂವಿ, ನವೀನ್ ನಂಜುಂಡಪ್ಪ. ಥ್ಯಾಂಕ್ ಯು ಸೋ ಮಚ್.